ಗರ್ಭಿಣಿಯಾದ ಸಿಂಧುತಾಯಿ ಸಾಪತ್ಕಲ್ನವರನ್ನ ಅವರ ಗಂಡ 9 ತಿಂಗಳ ಗರ್ಭಿಣಿ ಅಂತ ನೋಡದಂತೆ ಹೊಟ್ಟೆಯ ಮೇಲೆ ಹೊದ್ದು ಮನೆಯಿಂದ ಹೊರಗಡೆ ಆಗ್ತಾನೆ. ಆ ತಾಯಿ ಹೊಟ್ಟೆ ನೋವಿನಿಂದ ಒಂದು ದನದ ಕೊಟ್ಟಿಗೆಯಲ್ಲೇ ಮಲಗಿ ನೋವಿನಿಂದ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಆ ಮಗುವನ್ನು ಪೋಷಿಸುವುದಕ್ಕೆ ಸ್ಮಶಾನದಲ್ಲಿದ್ದ ಪಿಂಡದ ಮುದ್ದೆಗಳನ್ನು ತಿನ್ನುತ್ತಾ ಬಸ್ಸು, ರೈಲು ಮತ್ತು ಗುಡಿ ಮೆಟ್ಟಿಲುಗಳ ಮೇಲೆ ಭಿಕ್ಷಾಟನೆ ಮಾಡುತ್ತಾ ಜೀವನವನ್ನು ಸಾಗಿಸ್ತಾರೆ. ತನ್ನ ಮಗಳಿಗೆ ಬಂದ ಈ ಸ್ಥಿತಿ ಯಾವ ಮಕ್ಕಳಿಗೂ ಬರಬಾರದು ಅಂತ ಅಂದೇ ನಿರ್ಧಾರ ಮಾಡ್ತಾರೆ ಸಿಂಧುತಾಯಿ ಸಾಪತ್ಕಲ್ನವರು. ಅಮ್ಮ ಅನ್ನೋ ಕರೆಗೆ ದೂರವಾಗಿರುವ ಎಷ್ಟೋ ಅನಾಥ ಮಕ್ಕಳನ್ನು ತನ್ನೊಡೆಗೆ ಸೇರಿಸಿಕೊಂಡು ಅವರಿಗೆ ಊಟ, ವಿದ್ಯಾಭ್ಯಾಸವನ್ನು ನೀಡ್ತಾರೆ. ತನ್ನ ಮಗಳು ತನ್ನ ಜೊತೆಗೆ ಇದ್ದರೆ ಬೇರೆ ಮಕ್ಕಳ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆ ಅಂತ ತನ್ನ ಒಬ್ಬ ಮಗಳನ್ನು ಕೂಡ ಅನಾಥಾಶ್ರಮಕ್ಕೆ ಸೇರಿಸಿ ಅನಾಥಾಶ್ರಮದಿಂದ 2000ಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನು ದತ್ತು ಪಡೆದು ಅವರನ್ನು ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ಗಳನ್ನಾಗಿ ತಿದ್ದಿ ತಮ್ಮ ಕೊನೆಯುಸಿರನ್ನು ಬಿಟ್ಟಿದ್ದಾರೆ.